ಸುಬ್ಬು ಮಾತಾಡ್ತಾ ಮಾತಾಡ್ತಾ ಆಯಿಲ್ ಹಾಕೋದನ್ನೇ ಮರ್ತ್ಬಿಟ್ಟಿದ್ದಾರೆ ಗೈಸ್. ಈಗ ಆಗ್ತಾ ಇದ್ದಾರೆ ಆಯಿಲ್ನ. ಕಟ್ಟಿಂಗ್ ಎಲ್ಲ ಮಾಡಿಸಿದ್ದೀರಾ? ಹೀರೋ ಥರ ಕಾಣ್ತಿದ್ರೆ ಕಣ್ರಿ ಗೈಸ್. ನೋಡಿ ನಮ್ಮ ಸುಬ್ಬುದು ಸುಬ್ಬು ಒಂಚೂರು ಈ ಕಡೆ ಹಳದಿ ಹಾಕೊಳ್ಳಿ, ಚಿಕನ್ ಸ್ಮೆಲ್ ಹೋಗುತ್ತೆ ಅದು, ಆ ಥರ ಹಳದಿ ಹಾಕ್ಕೊಂಡ್ರೆ. ನೋಡಿ ಮಾಡ್ತಾ ಇದ್ದಾರೆ ಚಿಕನ್ ಗ್ರೇವಿ ಅಂತಾರೆ. ಓಕೆ, ಏನು ಬೇಕಾದ್ರೂ ಹೆಸರು ಇಟ್ಕೋಬೋದು, ಏನು ಬೇಕಾದ್ರೂ ಟೇಸ್ಟ್ ಮಾಡೋ ಕೊಡ್ತೀನಿ. ಸಕ್ಕತ್ತಾಗಿ ಕಾಣ್ತಾ ಇದೆ ಮಾತ್ರ ನೋಡೋಕ್ಕೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಿ ಮಿಸ್ಟರ್ ಮದನ್ ಬ್ಲಾಗರ್. ಸೊ ಗೈಸ್, ನಾನಿವತ್ತು ಎಲ್ಲಿದ್ದೀನಿ ಅಂತ ಗೊತ್ತಾ? ನೀವೇ ನೋಡಿ ಎಲ್ಲಿದ್ದೀನಿ ಅಂತ. ಗೈಸ್, ಇದು ಯಾರ ಮನೆ ಗೊತ್ತಾ? ಏನೋ ಗೊತ್ತಾಗ್ತಿಲ್ಲಪ್ಪ. ಇದು ಯಾರ ಮನೆ ಅಂದರೆ ನೋಡಿ, ಇಲ್ಲಿ ನೋಡಿ, ಇವ್ರು ಯಾರು ಹೇಳಿ? ಸುಬ್ಬು ಅವ್ರ ಮನೆ. ಸುಬ್ಬು ಏನು ಮಾಡ್ತಿದ್ದಾರೆ ಇಲ್ಲಿ? ಅಡುಗೆ ಮಾಡ್ತಿದ್ದಾರೆ ಗಾಯ್ಸ್, ಅಡುಗೆ ಮಾಡ್ತಿದ್ದಾರೆ. ಸುಬ್ಬು, ಏನು ಸಮಾಚಾರ? ಚಿಕನ್ ಮಾಡ್ತಿದ್ದೀರಾ ಗೈಸ್? ನೋಡಿ, ಸುಬ್ಬು ಚಿಕನ್ ಮಾಡ್ತಾಯಿದ್ದಾರೆ ಗೈಸ್. ಮಸಾಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನು ಸುಬ್ಬು ಇದು ಡಿಫ್ರೆಂಟ್? ಏನಿದು? ಲಕ್ಷ್ಮಣ ಫಲನಾ? ಇಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಫಸ್ಟ್ ಟೈಮ್ ನೋಡ್ತಿರೋದು ಇದು ಲಕ್ಷ್ಮಣ ಫಲ. ಅಲ್ಲ, ರಾಮ ಫಲ ಗೊತ್ತು. ಇದ್ಯಾವುದು? ಓ, ಕ್ಯಾನ್ಸರಿಗೆ ಒಳ್ಳೇದೇ ಇದು ಗೈಸ್. ನೋಡಿ ಗೈಸ್, ಇದು ಕ್ಯಾನ್ಸರಿಗೆ ಒಳ್ಳೇದಂತೆ. ಸೊ ಹೆಂಗೆ, ಯಾವ ಥರ ತಿನ್ನೋದು ಇದನ್ನ? ಅಂದರೆ ಹುಳಿ ಇರುತ್ತಾ ಗೈಸ್? ಸುಬ್ಬು ಅವ್ರದ್ದು ಹೋಮ್ ಟೂರ್ ಬೇಕಾ ನಿಮಗೆ? ಸುಬ್ಬು ಹೋಮ್ ಟೂರ್ ಮಾಡಿ. ಸುಬ್ಬು ಎಷ್ಟು ದಿವಸ ಆಯಿತು ಶಿಫ್ಟ್ ಆಗಿ? 3 ದಿವಸ. ಸೊ ಗೈಸ್, ಬನ್ನಿ ಸುಬ್ಬು ಅವ್ರದ್ದು ಹೋಮ್ ಟೂರ್ ಮಾಡಿಸ್ಕೊಳ್ಳೋಣ. ಮಸಾಲ ಮಾಡ್ತಿದ್ದಾರೆ ನೋಡಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಸುಬ್ಬು ಅವ್ರದ್ದೇ ಅಡುಗೆ. ಏನು ಗೊತ್ತಾ ಇದು? ಏನಿದು? ಜೀರಿಗೆ, ಕಾಳುಮೆಣಸು, ಪಲಾವ್ ಎಲೆ, ಸಾಸಿವೆ, ಮೆಂತೆಕಾಳು, ಸೋಂಪು ಕಾಳು, ಹುಳಿ, ಅದಾದಮೇಲೆ ಕಸ್ತೂರಿ ಮೇಥಿ, ಕೊತ್ತಂಬರಿ ಕಾಳು. ಕೊತ್ತಂಬರಿ ಕಾಳು. ಸೊ ಇಷ್ಟು ಈಗೇನು ಮಸಾಲ ರುಬ್ಕೊಂಡಿರೋದು ರುಬ್ಕೊಳಕ್ಕ ಇದು? ಸೊ ಇಲ್ಲಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಷ್ಟು ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಎಲ್ಲನೂ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಸುಬ್ಬು, ತೋರಿಸಿ ನಿಮ್ಮದು ಹೋಮ್ ಟೂರ್ನ. ಸೊ ಗೈಸ್, ವೆಯ್ಟ್ ಮಾಡಿ, ಸುಬ್ಬು ಅವ್ರದ್ದು ಹೋಮ್ ಟೂರ್ ಕೊಡ್ತೀನಿ. ಆರ್ ಯು ರೆಡಿ? ನಮ್ಮ ಸುಬ್ಬು ಈಗ ಮನೆ ಹೋಮ್ ಟೂರ್ನ ತೋರಿಸ್ಕೊಡ್ತಾ ಇದ್ದಾರೆ. ಸುಬ್ಬು ಏನಿಲ್ಲ, ಬಂದು 3 ದಿವಸ ಆಯ್ತು ಅಷ್ಟೇ. ಹಾಂ, ಇಲ್ಲಿ ಗವಿನಹಳ್ಳಿಯಿಂದ ಸ್ವಲ್ಪ ಒಳಗಡೆ. ಓಕೆ, ಜೋಕಾಲಿ ಮನೆ ಓನರ್ದು ಜೋಕಾಲಿ ಇದೆ. ಓಕೆ, ಗಾರ್ಡನ್ ಇದೆ. ಸ್ವಲ್ಪ ಜೋರಾಗಿ ಮಾತಾಡಿ. ಲಿಟಲ್ ಆಗಿ ಒಂದು ಗಾರ್ಡನ್ ಇದೆ. ಹಾಂ, ಓಕೆ. ಅದಾದಮೇಲೆ ಗಾರ್ಡನ್ ಏರಿಯಾ ಚೆನ್ನಾಗಿದೆ ನಿಮಗೆ? 1 BHK ಇದು. 1 BHKನಾ? ಓಕೆ. ಸೊ ಒಂದು ಹಾಲು, ಒಂದು ಬೆಡ್ರೂಮು, ಕಿಚನ್ನು, ಓಕೆ. ವಾಶ್ರೂಮು. ಬೆಡ್ರೂಮಲ್ಲಿ ಇನ್ನೇನು ಐಟಮ್ ತರಬೇಕಲ್ಲ. ಹಾಂ, ರೀಸೆಂಟಾಗಿ ಜಾಯಿನ್ ಆಗಿರೋದಲ್ಲ. ಓಕೆ. ಓ, ಬೆಡ್ರೂಮ್ ಸಖತ್ತಾಗೈತೆ ಕಣ್ರಿ, ಸಖತ್ ದೊಡ್ಡದಾಗಿದೆ. ಬೆಡ್ ಎಲ್ಲ ತರಬೇಕು. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ತಗೊಂಬರೋಣ ಗೈಸ್. ಆ್ಯಕ್ಚುಲಿ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಗೈಸ್, ನಾನು ಸುಬ್ಬನು. 20,000 ಇಲ್ಲ 30,000 ಬಜೆಟಲ್ಲಿ ಡಯಟ್ ಪ್ಲ್ಯಾನ್ಗಳಿದ್ದಾವೆ. ಓ, ಇದು ಡಯಟ್ ಪ್ಲ್ಯಾನಾ? ಡ್ರೈ ಫ್ರೂಟ್ಸು ಗೈಸ್. ಆಮೇಲೆ ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸುಬ್ಬು ಎಷ್ಟು ಫಿಟ್ ಆಗಿದ್ದಾರೆ ಅಂತ. ಈ ಫಿಟ್ ಆಗಿರೋ ಕಾರಣ ಎಲ್ಲ ಇದೆ. ಡ್ರೈ ಫ್ರೂಟ್ಸ್, ಚಿಯಾ ಸೀಡ್ಸ್, ಇಲ್ಲಿ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಗೈಸ್, ಸೂರ್ಯಕಾಂತಿ ಬೀಜ. ಹಾಂ. ಅದಾದ್ಮೇಲೆ ಇದು ಮಿಕ್ಸ್. ಓಕೆ. ಇದನ್ನ ಬೆಳಿಗ್ಗೆ ನೆನೆ ಹಾಕಿ ಹಾಂ ವಿತ್ ಮಿಲ್ಕ್ ಅಲ್ಲಿ ಕುಡಿದ್ರೆ, ಎಸ್ಪೆಷಲಿ ಇದು ಚಿಯಾ ಸೀಡ್ಸ್, ಹೊಟ್ಟೆ ಬರಲ್ಲ ನಿಮಗೆ, ಹೊಟ್ಟೆ ಮುಂದೆ ಬರಲ್ಲ. ಏನು ಬರಲ್ಲ ಗೈಸ್. ನೋಡಿ ಹೆಂಗಿದಾರೆ ನಮ್ಮ ಸುಬ್ಬು. ನಾವು ಜಂಕ್ ಫುಡ್ ಎಲ್ಲ ತಿಂತೀವಿ ಜಾಸ್ತಿ, ಬಟ್ ನಮ್ಮ ಸುಬ್ಬು ಹಂಗೆ ತಿನ್ನಲ್ಲ. ಜಂಕ್ ಫುಡ್ ತಿನ್ಬೇಡಿ, ಸಕ್ಕರೆ ತಿನ್ಬೇಡಿ. ಹಾಂ, ಇಷ್ಟೇ ನನಗೆ ಕೆಳಗಡೆ ತರಕಾರಿ ರೆಡಿ ಮಾಡ್ಕೊಂಡು. ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ತರಕಾರಿ ಇಟ್ಕೊಳ್ಳೋಕ್ಕೆ. ಚಪಾತಿ ಮಾಡ್ಕೊಬೇಕಂತ ಹೊಸದೊಂದು ತಗೊಂಡಿದ್ದೀನಿ. ತಗೊಬಂದ್ರಾ? ಸಖತ್ತಾಗಿದೆ ಗೈಸ್. ವೆಲ್ ಆರ್ಗನೈಸ್ಡ್ ಆಗಿದೆ ಮಾತ್ರ. ನೋಡಿ, ಎಷ್ಟು ಬ್ಯಾಚುಲರ್ ಮನೆ ಥರ ಕಾಣಿಸ್ತಾನೆ ಇಲ್ಲ ಸುಬ್ಬುಲ್ಲಿ. ಲಿಟ್ರಲಿ ಬ್ಯಾಚುಲರ್ ಮನೆ ಥರ ಕಾಣಿಸ್ತಾ ಇಲ್ಲ. ನೋಡಿ, 2 ಚೇರ್, ಎಷ್ಟು ಆರ್ಗನೈಸ್ಡ್ ಆಗಿದೆ ನೋಡಿ ಮಾತ್ರ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಬೆಡ್ರೂಮು ಅಷ್ಟೇ. ಆ್ಯಕ್ಚುಲಿ ಇದು ಒಂದು ವಾಶ್ರೂಮು. ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿದೆ. ಆ್ಯಕ್ಚುಲಿ ನಾನು ಸುಬ್ಬು ಒಂದು ಪ್ಲ್ಯಾನ್ ಮಾಡ್ತಿದ್ದೀವಿ ಗೈಸ್. ಏನಂದರೆ 30,000 ಬಜೆಟಲ್ಲಿ ಹೋಮಿಗೆ ಏನೇನು ಬೇಕು, ಮನೆಗೆ ಏನೇನು ಬೇಕು, ಆ ಸಾಮಾನುಗಳನ್ನ ತೊಗೊಂಬರೋದು. ಏನೇನು ತೊಗೊಂಬರೋಣ ಸುಬ್ಬು?
ಫ್ರಿಡ್ಜ್, ಸೋಫಾ ಸೆಟ್, ಬೆಡ್ಡು, ಬೆಡ್, ವಾಷಿಂಗ್ ಮಿಷಿನ್ ಇನಫ್ ಅಷ್ಟೇ. ಇಷ್ಟನ್ನ ನಾವು 30,000 ಬಜೆಟಲ್ಲಿ ತಗೊಂಬರಕ್ಕಾಗುತ್ತಾ ಅಂತ ಟ್ರೈ ಮಾಡ್ತಿದ್ದೀವಿ ಇಲ್ಲ ಚಾನ್ಸೇ ಇಲ್ಲ ನೋ ವೇ. ಕಾಯಿ ಹೊಡ್ಕೊಂಬರಕ್ಕೆ ಹೋಗ್ತಾರೆ ನಮ್ಮ ಸುಬ್ಬು. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಸುಬ್ಬು ಅವ್ರು ಮಾತ್ರ ಸಕ್ಕದಾಗಿ ಅಡುಗೆ ಮಾಡ್ತಾರೆ. ಅಡುಗೆಲ್ಲ ಯಾವಾಗ ಕಲ್ತ್ರಿ ಸುಬ್ಬು ನೀವು? 2010 4ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ 4ನೇ ಕ್ಲಾಸಲ್ಲಿದ್ದಾಗ ನಮ್ಮ ಅಮ್ಮ ಹೇಳ್ಕೊಟ್ಟು. ಮಮ್ಮಿ ಹೇಳ್ಕೊಟ್ಟಿದ್ದ. ಓ, ಅಮ್ಮನ ರೆಸಿಪಿ ಎಲ್ಲ. ಎಲ್ಲ ಅಮ್ಮನ ಅಜ್ಜಿ ರೆಸಿಪಿ ಇದೆ, ಹಾಂ, ಅಮ್ಮನ ರೆಸಿಪಿ ಇದೆ. ಓಕೆ. ನಮ್ಮ ಅಪ್ಪನೂ ಅಡುಗೆ ಮಾಡ್ತಾರೆ. ಹಾಂ ಹಾಂ, ತಮ್ಮ ಈಗ ಕಲಿತಾ ಇದ್ದಾನೆ. ಓಕೆ. ಹಂಗಾರೆ ನಮ್ಮ ಮದುವೆ ಆಗೋ ವೈಫ್ ಮಾತ್ರ ಅದೃಷ್ಟ ಮಾಡಿರ್ತಾರೆ ಅಲ್ಲ? ಮಾಡ್ತಾರೋ, ನಮ್ಮ ಹತ್ರ ಮಾಡಿಸ್ತಾರೋ. ಅವಾಗ ಅಡುಗೆ ಬರುತ್ತೆ ಅಂತ ಹೇಳಲ್ಲ. ಹಾಂ, ಅವಾಗ ಹೇಳಲ್ವ ಅಡುಗೆ ಬರುತ್ತೆ ಅಂತ? ಕಳ್ಳ ಸುಬ್ಬು ಗೈಸ್ ನೋಡಿ, ಇಲ್ಲಿ ಅಡುಗೆ ಬರುತ್ತೆ ಅಂತ ಹೇಳಲ್ಲ ಅಂತ. ಆಮೇಲೆ ಹುಡುಗಿಗೆ ಹೇಳೋದಲ್ಲ, ಹುಡುಗಿಗೆ ಹೇಳೋದೇ ಇಲ್ವಂತೆ. ಕಾಯಿ ತುರಿತಾ ಇದ್ದಾರೆ ನೋಡಿ ನಮ್ಮ ಸುಬ್ಬು. ಇದೆಲ್ಲ ಐಟಮ್ ಮಾಡ್ಕೊಂಡಿದ್ದೀನಿ ನೋಡಿ. ನೋಡಿ ಎಲ್ಲದೂ ಐಟಮ್ ಮಾಡ್ಕೊಂಡಿದ್ದಾರೆ, ಹೆಂಗೆ ಮಾಡ್ಕೊಳ್ಳೋದು ಅಂತೆಲ್ಲ. ಸೊ ಸುಬ್ಬು, ಇವತ್ತು ಏನು ಡಿಶ್ ಮಾಡ್ತಾ ಇದ್ದೀರಾ ನೀವು? ಚಿಕನ್ ಕುರ್ಮಾ ರೈಸ್. ಚಿಕನ್ ಕುರ್ಮಾ ರೈಸ್. ನಮ್ಮಿಂದ ಏನಾರ ಹೆಲ್ಪ್ ಬೇಕಾ? ಎಲ್ಲ ಮಾಡಿಟ್ಟಿದ್ದೀರಾ? ರುಬ್ಬೋದಷ್ಟೇ. ಡ್ರೈ ಫ್ರೂಟ್ ತಗೊಳ್ತೀನಿ. ಅಲ್ಲ ಅಂದರು ಗೈಸ್, ಇದು ನೋಡಿ ಅಂದರು ನನಗೆ. ಹಾಂ, ಅಲ್ಲ ಬಟ್ ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಿರೋದು. ಇದೊಂಥರ ಡಿಫ್ರೆಂಟಾಗಿದೆ ಗೈಸ್. ನೋಡಿ, ನಿಮಗೇನಾರು ಗೊತ್ತಿರೋ ಕಮೆಂಟ್ ಮಾಡಿ. ನಂಗೆ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಏನೋ ರಸ ಕುಡಿದ್ರೆ ಒಳ್ಳೇದಂತೆ. ಸುಬ್ಬು, ನಿಮ್ಗೆ ಇದ್ರ ಬಗ್ಗೆ ಫುಲ್ಲು ಹೇಳಿ, ನಾವು ಮಾಹಿತಿ ಇರಂಗಿದೆ ನಿಮ್ಮ ಹತ್ರ. ಇಲ್ಲ, ನನಗೆ ಮೇಡಮ್ ತಾಯಿ ಹೇಳಿದ್ರು, ಹಾಂ, ಕ್ಯಾನ್ಸರ್ ಪೇಷಂಟ್ಗಳಿಗೆ ಓಕೆ, ಇದನ್ನು ಕುಡಿದ್ರೆ ಹಾಂ, ಬೇಗ ರಿಕವರಿ ಆಗುತ್ತೆ ಅಂತ. ಅದು ಸೊಪ್ಪು ತಿನ್ಬೇಕಂತ. ಇದ್ರದ್ದು ಸೊಪ್ಪು ಬರುತ್ತಾ? ಇದು ಮರ ಆಗುತ್ತೆ, ದೊಡ್ಡ ಮರ ಆಗುತ್ತೆ. ಹಾಂ, ಸೊಪ್ಪಿದ ರಸನ ಡೈಲಿ ಕನ್ಸಂಪ್ಷನ್ ಮಾಡಿದ್ರೆ ಕ್ಯಾನ್ಸರ್ ಗುಣವಾಗುತ್ತೆ ಅಂತ. ಇದು ನಿಜನಾ? ಡಾಕ್ಟರ್ ಸಜೆಷನ್ ಮಾಡ್ತಾರೆ. ಓಕೆ ಗೈಸ್, ನೋಡಿ ನೀವು ಈ ಥರದ ಒಂದೊಂದು ಮರನ ಹಾಕಿ. ಲಕ್ಷ್ಮಣ ಫಲ ಅದು ಒಳ್ಳೇದು. ಬೀಜ ಇರ್ತದೆ, ಬೀಜ ಹಾಕಿದ್ರೆ ಇದ್ರೊಳಗಡೆ ಬೀಜ ಇರುತ್ತಾ? ಎಲ್ಲಿ ಸಿಗುತ್ತೆ ಅಂದರೆ ವೀಣಾ ಮೇಡಮ್, ಹೊರನಹಳ್ಳಿಯಲ್ಲಿ ವೀಣಾ ಮೇಡಮ್ನ ಕೇಳ್ಕೊಳ್ಳಿ. ಓಕೆ ಗೈಸ್, ಪುಟ್ಟದಾಗಿ ಒಂದು ದೇವ್ರ ಮನೆನೂ ಮಾಡ್ಕೊಂಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ದೀಪ ಇಡಿ ಅಲ್ಲಿದೆಯಲ್ಲ, ಅಲ್ಲಿ ದೀಪ ತಗೊಂಬಂದ್ರಾ? ಏನು ಶಾಪ್ ಮಾಡ್ಕೊಬಂದ್ರಿ ಡಿಮಾರ್ಟಲ್ಲಿ? ಡಿಮಾರ್ಟಲ್ಲಿ ನನಗೆ ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು. ಓಕೆ, ಹಾಂ. ಒಂದು ಪ್ಯಾನ್ ಬೇಕಿತ್ತು, ಇಂಡಕ್ಷನ್ ಪ್ಯಾನ್. ಓ, ಇದನ್ನು ಇದು ಹೊಸದ ಇದು ಗೈಸ್. ಇಲ್ಲಿ ನೋಡಿ, ನಮ್ಮ ಸ್ವಲ್ಪ ಚಿಕನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಲ್ರೆಡಿ. ನಿಮ್ಗೆಲ್ರಿಗೂ ಗೊತ್ತು, ನಾನು ಒಂದು ರೆಸಿಪಿ ಮಾಡಿದ್ದೆ, ಅದು ನಾನು ಚೆನ್ನಾಗಿ ಮಾಡಿದ್ದೆ. ಸೊ ನನಗಿಂತ ಸೂಪರ್ ಆಗಿ ಮಾಡೋದು ನಮ್ಮ ಸುಬ್ಬು. ನೋ ಕಾಮೆಂಟ್ಸ್. ಏನು ಸುಬ್ಬು? ಸುಮ್ಮನೆ ಕಂಪ್ನಿ ಹೋಗೋದು. ಡಾಬಾನಾ? ನೀವು ಇಟ್ಬಿಡಿ ಅತ್ತಿಗೆ, ನಾನೇ ಬಂದ್ಬಿಡ್ತೀನಿ ನಿಮ್ಮ ಹೆಲ್ಪ್ ಮಾಡ್ಕೊಂಡು. ನೀವು ಸೀನಿಯರು, ನಾನು ಜೂನಿಯರು. ಸಚಿನ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಕರ್ಕೊಂಬರೋಣ ಅವ್ರನ್ನೂ. ಗೈಸ್, ನಮ್ಮ ಸುಬ್ಬು ಅವ್ರದ್ದು ಅಡುಗೆ ರೆಡಿ ಆಗ್ತಾ ಇದೆ. ಸಾರಿ, ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಏಯ್, ಚೆನ್ನಾಗಿದೆ ಕಣ್ರಿ. ಇದು ಎಲ್ಲಿಂದ ತಂದ್ರಿ? ಎಷ್ಟಿದು? ಚೆನ್ನಾಗಿದೆ. ನಿಮಗೆ ಯೂಸ್ ಬೇಕಾ ಇದು? ಚೆನ್ನಾಗಿದೆ. ನಾನು ಟೈಲ್ಸಿಗೆ ಹಾಕೋಕ್ಕೆ ಚೆನ್ನಾಗಿದೆ. ಸಖತ್ತಾಗಿ ಹಾಕೊಂಡಿದ್ದೀರಾ ಸುಬ್ಬು. ರುಬ್ಕೋಬೇಕಾ ಅಥವಾ ಡ್ರೈ ಮಾಡಬೇಕಾ? ಸೊ ರೆಸ್ಟೋರೆಂಟ್ ಸ್ಟೈಲ್ ಮಾಡಿ ಏನು? ಹಸಿ ವಾಸನೆ ಇದೆ. ಹಾಂ ಹಾಂ, ಅದು ಬರಬೇಕಾ? ಅದು ಆಮೇಲೆ ಕಾಯಿ ಹಾಕೊಂಡು, ಆಮೇಲೆ ಇದನ್ನೆಲ್ಲ ಅದಕ್ಕೆ ಹಾಕೋಬೇಕು. ಎಲ್ಲ ಟೇಸ್ಟ್ ಮಾಡ್ಕೊಂಡು ಇದನ್ನು ಹಾಕೊಬೇಕಾ? ಕಾಯಿ ಹಾಕೋಬೇಕು. ಇದು ನಮ್ಮ ಅಜ್ಜಿ ರೆಸಿಪಿ. ಓ, ಇದು ನಿಮ್ಮ ಅಜ್ಜಿ ರೆಸಿಪಿನಾ? ಅಜ್ಜಿ ಹೇಳ್ಕೊಟ್ಟಿರೋದು. ಹಾಂ. ಇದು 500 ಇಟ್ಕೊಂಡು ಕುಕ್ ಮಾಡ್ಬೋದಾ, ಅಥವಾ ಬೇಗ ಹೀಟ್ ಆಗಬೇಕು ಅಂದ್ರೆ ಏನು ಮಾಡಬೇಕು? 1000 ಆದರೆ ಬೇಗ ಆಗ್ಬಿಡುತ್ತಲ್ಲ? 1000 ಆದರೆ ಬೇಗ ಹೀಟ್ ಆಗುತ್ತೆ. ಸ್ಮೆಲ್ ಬರ್ತಾ ಇದೆ ಲೈಟಾಗಿ. ಕಾಯಿ ಹಾಕೋದು ಬರುತ್ತೆ.
ಸುಬ್ಬು ಮಾತಾಡ್ತಾ ಮಾತಾಡ್ತಾ ಆಯಿಲ್ ಹಾಕೋದನ್ನೇ ಮರ್ತ್ಬಿಟ್ಟಿದ್ದಾರೆ ಗೈಸ್. ಈಗ ಹಾಕ್ತಾ ಇದ್ದಾರೆ ಆಯಿಲ್ನ. ಕಟ್ಟಿಂಗ್ ಎಲ್ಲ ಮಾಡಿಸಿದ್ದೀರಾ? ಈ ಹೀರೋ ಥರ ಕಾಣ್ತಿದ್ರೆ ಕಣ್ರಿ ಗೈಸ್. ನೋಡಿ ನಮ್ಮ ಸುಬ್ಬುದು. ಸುಬ್ಬು ಒಂಚೂರು ಈ ಕಡೆ ಬನ್ನಿ. ಕಟಿಂಗ್ ನೋಡಿ ಗೈಸ್ ನಮ್ಮ ಸುಬ್ಬುದು. ಓ, ಇದಕ್ಕೆ ಕಾಯಿ ತುರಿನಾ ಗೈಸ್? ಹಿಂಗೆ ಹಾಕೊಬೇಕು ಹಿಂಗೆ. ಈ ಪರಿಮಳ ಬರುತ್ತೆ. ಬರುತ್ತೆ ಬರ್ತಾ ಇದೆ. ಬರಲಿ ಗೈಸ್. ಸುಬ್ಬುದು ರೆಸಿಪಿಗಳು ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಸುಬ್ಬುದು ರೆಸಿಪೀಸ್ನ ನಾನು ಹಲವಾರು ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ನಿಮಗೆ ಹೇಳ್ಕೊಡ್ತೀನಿ. ಅಲ್ಲ, ಅವ್ರು ನಿಮಗೆ ಹೇಳ್ಕೊಡ್ತಾರೆ. ಆಯ್ತು, ಆಮೇಲೆ ಏನು ಸುಬ್ಬು ಹೇಳ್ಕೊಡಿ ಆಯ್ತಾ? ಈರುಳ್ಳಿ, 1 kg ಚಿಕನ್ಗೆ 4 ಈರುಳ್ಳಿ, 2 ಟೊಮೆಟೊ, 10 ಮೆಣಸಿನ್ಕಾಯಿ, 1 ಕೊಂಬೆ ಶುಂಠಿ. ಇವೆಲ್ಲ ಇದಕ್ಕೆ ಹಾಕೊಂಡ್ಬಿಡ್ಬೇಕಾ? ಎರಡು ಸೊ ಗೈಸ್ ನೋಡಿ, ಇಲ್ಲಿ ಅವ್ರು ಆಗಲೇ ಅಲ್ಲಿ ಇಟ್ಕೊಂಡಿದ್ರು ಗೊತ್ತಾ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಇದು ಏನು ಶುಂಠಿ, ಅದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದಾರೆ ನೋಡಿ. ಸೊ ಇದನ್ನು ಹಾಕೊಂಡು ಈ ಥರ ಮಾಡಬೇಕಾ? ಈ ಥರ ಮ್ಯಾರಿನೇಟ್ ಮಾಡಬೇಕಾ? ಮಾಡಿ ಜಸ್ಟ್ ನಾರ್ಮಲ್ ಒಂದು ಸ್ವಲ್ಪ ಫ್ಲೇವರ್ ಹಸಿ ಸ್ಮೆಲ್ ಹೋಗೋವರೆಗೂ ಮಾಡ್ಕೋಬೇಕು ಗೈಸ್. ನೋಡ್ಕೊಳ್ಳಿ, ಪಾತ್ರೆ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಾನು ಒಬ್ಬನೇ ಇದ್ನಲ್ಲ ಎಷ್ಟು ದಿನ ಗೈಸ್. ಪಾಪ ಲಿಟಲ್ ಆಗಿ ನೋಡಿ ಮಸಾಲ ಡಬ್ಬ. ಮಸಾಲ ಡಬ್ಬ ನೋಡಿ ಗೈಸ್. ಇದಕ್ಕೆ ಲಿಟಲ್ ಆಗಿ ಅರಿಶಿನ ಅಷ್ಟೇ. ಅದೆಷ್ಟು ಏನಪ್ಪ ಅರಿಶಿನ ಅಷ್ಟೇ ಸಾಕು? ಅರಿಶಿನ ಚಿಕನ್ ಹಾಕ್ತೀನಿ ನಾನು. ಓಕೆ. ಈಗ ಇದನ್ನೆಲ್ಲ ಇದು ಮಾಡ್ಕೊಬೇಕಾ? ಓಕೆ. ಹಸಿ ಸ್ಮೆಲ್ ಹೋಗೋದು. ಹಾಂ, ಸಾಕಾ? ಅಷ್ಟು ರುಬ್ಬಿಡ್ಬೇಕಾ ಈಗ ಇದನ್ನ? ರುಬ್ಕೋಬೇಕು ಗೈಸ್. ನೋಡಿ ರುಬ್ಕೊಂತ ಇದ್ದಾರೆ ಸುಬ್ಬು. ಬೇಡ. ಟ್ರೈ ಮಾಡಿ. ಓಕೆ ಮಾಡೋಣ, ಟ್ರೈ ಮಾಡೋಣ ಗೈಸ್. ಈಗೇನಂದರೆ ಇದು ಆವಾಗಲೇ ಮಾಡ್ಕೊಂಡು ಇಟ್ಕೊಂಡಿರೋದು ಹಂಗೆ ಇರುತ್ತೆ. ಈಗ ಸ್ವಲ್ಪ ಆಯಿಲ್ ಹಾಕೊತಿದ್ದಾರೆ ಇದಕ್ಕೇನು ಕುಕ್ಕರ್ಗೆ, ಯಾಕಂದರೆ ಚಿಕನ್ನ ಬೇಯಿಸ್ಕೊಳ್ಳೋಕ್ಕೆ. ಅಲ್ಲ ಸುಬ್ಬು? ಗೈಸ್ ನೋಡಿ, ಸೊ ಇದನ್ನು ಬೇಯಿಸ್ಕೊತಾ ಇದ್ದಾರೆ ನಮ್ಮ ಸುಬ್ಬು. ಚಿಕನ್ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದಾರೆ ನೋಡಿ. ಇದಕ್ಕೆ ಮಸಾಲ ಹಾಕೊಬೇಕಾ? ಹಳದಿ ಸಾಕಾ? ಓಕೆ. ನೋಡಿ ಗೈಸ್, ಈ ಥರ ಹಳದಿ ಹಾಕೊಳ್ಳಿ. ಚಿಕನ್ ಸ್ಮೆಲ್ ಹೋಗುತ್ತೆ ಅದು, ಆ ಥರ ಹಳದಿ ಹಾಕ್ಕೊಂಡ್ರೆ. ನೋಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹೋಗ್ತಾ ಇದೆ ಅಲ್ಲ ಸ್ಮೆಲ್ಲು? ಹೋಗುತ್ತೆ. ಸೊ ಇದನ್ನ ಯಾವಾಗ ರುಬ್ಕೊತೀರಾ? ಹಾಂ, ಇದನ್ನು ರುಬ್ಬೋದೇ ಈಗ? ಓಕೆ ಗೈಸ್ ನೋಡಿ, ರುಬ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರಿ. ಇದಕ್ಕೆ ಏನಾರು ಮಸಾಲ ಹಾಕ್ಬೇಕಾ ಸುಬ್ಬು? ಖಾರದ ಪುಡಿ 1 ಸ್ಪೂನು. ಖಾರದ ಪುಡಿ, ಹಾಂ, ಓಕೆ. ಗರಂ ಮಸಾಲ ಟೇಸ್ಟ್ ಇಲ್ಲ. ಖಾರದ ಪುಡಿ ಬೇಕಾದ್ರೆ ಒಂದು ಸ್ವಲ್ಪ ಖಾರ ಸ್ಪೈಸಿ ಬೇಕು ಅಂದರೆ ಹಾಂ, 4 ಸ್ಪೂನ್ ಜಾಸ್ತಿ. ಓಕೆ. ಇದನ್ನ ರುಬ್ಬೋದ ಈಗ? ನೀರು ಹಾಕೊಂಡು ರುಬ್ಬೋದಾ? ಇದು ಆಲ್ಮೋಸ್ಟ್ ಬೇಯ್ತು ಅಂತ ಅನಿಸುತ್ತೆ. ಇಲ್ಲ, ಬೇಯ್ತಾ ಇದೆ ಅಲ್ಲ? ಈ ಸ್ಮೆಲ್ ಹೋಗುತ್ತೆ. ಅದು ಸ್ವಲ್ಪ ಬೆಂದರೆ ಚೆನ್ನಾಗೂ ಕೂಡ ಇರುತ್ತೆ ಅಲ್ವಾ? ಗೈಸ್ ನೋಡ್ಕೊಳ್ಳಿ. ಮುಚ್ಚೋಣ ಮತ್ತೆ. ಮುಚ್ಚಳ ಇಲ್ಲಿದೆ, ಈ ಕಡೆ ಇದೆ. ಸೊ ರುಬ್ಬಿಡ್ಬೇಡನಾ? ಕರ್ಕಶವಾಗಿರುತ್ತೆ ಸೌಂಡು. ಗೈಸ್ ನೋಡಿ, ಇದು ರುಬ್ಬಾದ್ಮೇಲೆ ಈ ಥರ ಬರುತ್ತೆ. ಇದನ್ನು ನೆಕ್ಸ್ಟ್ ಏನು ಮಾಡ್ಬೇಕು ಸುಬ್ಬ? ಇದನ್ನು ಯಾವುದಕ್ಕೆ? ಇದಕ್ಕೆ ಹಾಕ್ಬಿಡೋಣ? ಚಿಕನ್ಗೆ ಹಾಕ್ಬಿಡೋಣ ಇದನ್ನು? ಸೀದಾ ಚಿಕನ್ಗೆ ಹಾಕ್ಬಿಡೋಣ ಗೈಸ್. ಅದೇನು ನಾವು ರುಬ್ಕೊಂಡಿದ್ವಿ ಅದನ್ನು ಇದ್ರೊಳಗಡೆ ಹಾಕೊಬೇಕು. ನೋಡಿ, ನಾವು ಚಿಕನ್ ಆಲ್ರೆಡಿ ಬೇಯಿಸ್ಕೊತಿದ್ವಲ್ಲ, ಅದರೊಳಗಡೆ ಹಾಕೊಬೇಕು ಗೈಸ್. ಅಲ್ವಾ ಸುಬ್ಬು? ಚಿಕನ್ ಕುರ್ಮಾ ಸೇಮ್ ಇದೇ ಥರ ಆಗುತ್ತೆ. ಸೊ ಇದ್ರ ರೆಸಿಪಿ ನೇಮ್ ಏನು? ಚಿಕನ್ ನಾರ್ಮಲ್ ಚಿಕನ್ ಗ್ರೇವಿ ಅಂತಾರೆ. ಓಕೆ. ಏನು ಬೇಕಾದ್ರೂ ಹೆಸರು ಇಟ್ಕೋಬೋದು. ಏನು ಬೇಕಾದ್ರೂ ಟೇಸ್ಟ್ ಮಾಡೋಕೆ ಕೊಡ್ತೀನಿ. ಸಕ್ಕತ್ತಾಗಿ ಕಾಣ್ತಾ ಇದೆ ಮಾತ್ರ, ನೋಡೋಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇದೆ, ಸೂಪರಾಗಿ ಕಾಣ್ತಾ ಇದೆ ಮಾತ್ರ.
ಟೇಸ್ಟ್ ಇನ್ನೂ ಸಕ್ಕದಾಗಿರುತ್ತೆ ಕೋಳಿ ಅನ್ಕೋತೀನಿ. ರೊಟ್ಟಿ ಕೋಳಿ ರೊಟ್ಟಿ ಚೆನ್ನಾಗಿರುತ್ತೆ. ಕೋರಿ ರೊಟ್ಟಿ ಚೆನ್ನಾಗಿರುತ್ತಲ್ಲ. ನಮ್ಮ ಅಮ್ಮನಿಗೆ ಭಾರಿ ಫೇವ್ರೇಟ್. ಹೌದಾ ಗೈಸ್ ನೋಡಿ ಈ ಥರ ಹಿಂಗೆ ಇದು ಎಷ್ಟೊತ್ತು ಬಿಡ್ಬೇಕೀಗ? ಇದು ಹಸಿ ಸ್ಮೆಲ್ ಹೋಗ್ಬೇಕಾದ್ರೆ ಹಾ. ಹೋಗುತ್ತೆ, ಕುದಿ ಬರುತ್ತೆ, ಕುದ್ದ ಮೇಲೆ ಆಫ್ ಮಾಡೋಣ. ಓಕೆ ಗೈಸ್ ನೋಡಿ ಇಲ್ಲಿ ಕುದಿ ಬರ್ತಿದೆಯಲ್ಲ, ಈ ಥರ ಕುದಿ ಬರಬೇಕು ನೋಡಿ. ಎಷ್ಟು ಚಂದ ಆಗಿದೆ. ನಮ್ಮ ಸುಬ್ಬು ಟೇಸ್ಟ್ ನೋಡ್ತಾ ಇದ್ದಾರೆ. ಹೇಗಿದೆ ಸುಬ್ಬು? ಕರೆಕ್ಟಾಗಿದೆ? ಪರ್ಫೆಕ್ಟ್ ಇದೆಯಾ? ಚೆನ್ನಾಗಿದೆ. ಏನಾರ ಬೇಕಾ? ಆ್ಯಡ್ ಮಾಡಬೇಕಾ? ಏನು ಬೇಡ, ಚಿಟಿಕೆ ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಉಪ್ಪು ಸಾಕಾ? ಸ್ವಲ್ಪ ಸ್ಪೈಸಿನೇ ಮಾಡಿ. ಸ್ಪೈಸಿ ಮಾಡಿದ್ರೆ ತಿನ್ನಲ್ಲ ಮೇಲೆ. ಹಾಂ ಇದೇನು ತುಪ್ಪನಾ? ಸೊ ಇದು ಲಾಸ್ಟಿಗೆ ಆ್ಯಡ್ ಮಾಡಬೇಕಾ? ಎಷ್ಟು ಫ್ಲೇವರ್ಗಷ್ಟೇ. ಸೊ ಗೈಸ್ ನೋಡಿ ಎಷ್ಟು ಸಕ್ಕತ್ತಾಗಿ ತುಪ್ಪ ಹಾಕಿದ್ದೀರಾ. ಹಂಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅದು. ಇದು ಕೊತ್ತಂಬರಿ ಹಾಕೋಣ? ಲಾಸ್ಟಿಗೆ ಹಾಕೋದ ಈಗಲೇ ಹಾಕೋಣ? ಹಾಕ್ಬಿಡಿ ಅದನ್ನು. ಸೊ ಗೈಸ್ ಚಿಕನ್ ಗ್ರೇವಿ ರೆಡಿ ಟು ಈಟ್. ಏನು ಸುಬು? ರೆಡಿ ಟು ಈಟ್ ಚಿಕನ್ ಗ್ರೇವಿ. ಗೈಸ್ ಇನ್ನೊಬ್ರು ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೆಲ್ಮೆಟ್ ಹಾಕೊಂಡೆ ಒಳಗೆ ಬರ್ತಾವ್ರೆ. ಗೈಸ್ ಗೊತ್ತಲ್ಲ ಇದು ಯಾರಂತ? ಸಚಿನ್. ಈಗ ಬರ್ತಾವ್ರೆ ಸಚಿನ್. ಕುತ್ಕೊಳ್ಳಿ. ಸಚಿನ್ ಯಾಕೆ ಲೇಟಾಗಿ ಬಂದ್ಬಿಟ್ರಲ್ಲ? ಫಂಕ್ಷನ್ಗೆ ಹೋಗಿದ್ವಲ್ಲ ಅದಕ್ಕೆ. ಹಾಂ ಗೈಸ್ ಅಡುಗೆ ಎಲ್ಲ ರೆಡಿ ಆಗಿದೆ. ನಮ್ಮ ಸಚಿನ್ ನೋಡಿ ಕೂತ್ಕೊಂಡು ಫೋನ್ ನೋಡ್ತಾವ್ರೆ. ಬರ್ರಿ ಊಟ ಮಾಡೋಣ. ಸುಬ್ಬು ಬನ್ನಿ, ನೀವೆಲ್ಲ ಹೋಗ್ಬಿಡ್ರಿ. ಮೈನ್ ಶೆಫ್ ನೀವೇ. ಆದಮೇಲೆ ಓಕೆ ಈಗ ರೈಸ್ ಒಂದು ಬಾಕಿ ಇದೆ ಗೈಸ್. ಸೊ ಅದೆಲ್ಲ ಆದರೆ ಊಟ ಮಾಡಿಕೊಂಡು ಮನೆ. ಸೊ ಗೈಸ್ ರೈಸು, ಚಿಕನ್ ಗ್ರೇವಿ, ಕಬಾಬ್ ಇಲ್ಲ ಕಣ್ರಿ. ಓಕೆ ಸೊ ಚಿಕನ್ ಗ್ರೇವಿ ಮತ್ತು ರೈಸು ಊಟ ಮಾಡಿದೆ. ಕಲರ್ ಸಕದ ಬಂದಿದೆ. ಸಚಿನ್ ಹೆಂಗಿದೆ? ಇನ್ನೂ ತಿಂದಿಲ್ಲ, ನೋಡಕ್ ನೋಡಕ್ಕೆ ಸಕದ ಕಾಣಿಸ್ತಿದ್ಯಾ? ಸೊ ಬನ್ನಿ ಗೈಸ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ನೋಡಿ ಹೆಂಗೆ ಎಷ್ಟು ಸಾಫ್ಟ್ ಆಗಿದೆ. ಅದಕ್ಕೆ ಉಪ್ಪಾಗಿ ಬೇಯಿಸಿಟ್ಟು ಸಾಫ್ಟ್ ಆಗುತ್ತೆ ಚಿಕನ್. ಸೂಪರ್ ಆಗಿದೆ. ಬೇಯಿಸಕ್ಕೆ ಸಕ್ಕದಾಗಿದೆ ಸುಬ್ಬು ಮಾತ್ರ. ಚೆನ್ನಾಗಿದೆ. ಥ್ಯಾಂಕ್ ಯು ಸುಬ್ಬು. ಊಟ ಮಾಡಿ ಆಮೇಲೆ ಸಿಗ್ತೀನಿ ರೀ ನಿಮಗೆ. ನಮ್ಮ ಸಚಿನ್ ನೋಡಿ ಹಾಕೊಡ್ತಾ ಇದ್ದಾರೆ ಎಲ್ಲರಿಗೂ. ಇಲ್ಲೊಂದು ಸ್ವಲ್ಪ ಹಾಕಿ ಸಚಿನ್ ಹಂಗೆ. ನಮ್ಮ ಸುಬ್ಬು ನೋಡಿ, ಸುಬ್ಬು ತಟ್ಟೆ ನೋಡಿ ಗೈಸ್. ನಾನು ಹಾಕಿದ್ದೀನಿ ಮಕ್ಕಳಿಗೆ. ನಮ್ಮ ಸಚಿನ್ ಎಲ್ಲರಿಗೂ ಸರ್ವ್ ಮಾಡ್ತಿದ್ದಾರೆ ಗೈಸ್. ನಮ್ಮ ಸುಬ್ಬು ನೋಡ್ತಿದ್ದಾರೆ ನನಗೆ ಯಾವಾಗ ಸರ್ವ್ ಮಾಡ್ತಾರೆ ಅಂತ. ಸೊ ಗೈಸ್ ಊಟ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ನೀವೇ ನೋಡಿದ್ರಲ್ಲ, ಸುಬ್ಬು ಮಾತ್ರ ಸಖತ್ತಾಗಿ ಏನೋ ಗ್ರೇವಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಹೆಂಗಿತ್ತು ಸಚಿನ್? ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮಗೆ ಫುಡ್ಡಿಂದು ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಮಾಡ್ತಾ ಇರಿ. ನಮ್ಮ ಸುಬ್ಬು ಕೈಲಿ ಸ್ಪೆಷಲ್ ಆಗಿ ಡಿಶಸ್ನ ಮಾಡಿಸ್ತೀನಿ. ಸೊ ಅದೆಲ್ಲ ಈ ಚಾನಲಲ್ಲಿ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರ್ತ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ. ಸೊ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಜೊತೆ. ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.